ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರ ಜೀವನದಲ್ಲಿ ಪ್ರೇಮದ ಬಿರುಗಾಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಸಕಲ ಸೃಷ್ಟಿಯ ಈ ರಕ್ಷಕನಾದ ಶ್ರೀಹರಿ ವಿಷ್ಣುವಿನ ಈ ಪಾದ ಕಮಲಗಳಿಗೆ ನಾವು ನಮಸ್ಕರಿಸುತ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಇಂದು ನಾವು ನಿಮ್ಮ ಜೀವನದ ಅತ್ಯಂತ ಈ ಸಂವೇದನಾಶೀಲ ಮತ್ತು ಈ ರಹಸ್ಯಮಯ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಸಂದೇಶವು ಕೇವಲ ಮಾತಲ್ಲ, ಇದು ನಿಮ್ಮ ಭವಿಷ್ಯದ ದಾರಿದೀಪ. ಇಂದು ರಾತ್ರಿಯಿಂದ ನಿಮ್ಮ ಜೀವನದಲ್ಲಿ, ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಒಂದು ರೀತಿಯ ಭೂಕಂಪ ಸಂಭವಿಸಲಿದೆ. ಇದರ ಹಿಂದಿರುವ ಸತ್ಯವನ್ನು ನೀವು ತಿಳಿದರೆ ನಿಮ್ಮ ಆತ್ಮವೇ ಒಂದು ಕ್ಷಣ ನಡುಗಬಹುದು. ಹಾಗಾಗಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದಲ್ಲಿ ತಲ್ಲಣ ಸೃಷ್ಟಿಯಾಗಲಿರುವ ಆ ವ್ಯಕ್ತಿ ಯಾರು ಎಂಬುದು ಇಲ್ಲಿ ಬಹಿರಂಗವಾಗಲಿದೆ. ಮನುಷ್ಯನು ಪ್ರೀತಿಯಲ್ಲಿ ಬಿದ್ದಾಗ ಅವನ ಕಣ್ಣುಗಳಿಗೆ ಒಂದು ರೀತಿಯ ಮಾಯೆಯ ಪರದೆ ಆವರಿಸುತ್ತೆ. ನಾವು ಎದುರಿಗಿರುವ ಈ ಕಡು ಸತ್ಯವನ್ನು ಕಾಣಲು ವಿಫಲರಾಗುತ್ತೇವೆ ಮತ್ತು ಈ ಸುಳ್ಳನ್ನೇ ಅಮೃತವೆಂದು ಭಾವಿಸಿ ಕುಡಿಯುತ್ತೇವೆ. ಕುಂಭರಾಶಿಯವರಾದ ನೀವು ಕೂಡ ಈ ಪ್ರಸ್ತುತ ಇದೇ ಪರಿಸ್ಥಿತಿಯಲ್ಲಿ ಇದ್ದೀರಿ. ನೀವು ಭಾವಿಸುತ್ತಿರಬಹುದು, ಆಕೆ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾಳೆ, ಆಕೆ ಇಲ್ಲದೆ ನೀವು ಬದುಕಲಾರಿರಿ, ಆಕೆ ಉಳಿದವರಿಗಿಂತ ಭಿನ್ನ ಎಂದು. ಆದರೆ ನೆನಪಿರಲಿ, ಪ್ರತಿಯೊಂದು ನೋವಿನ ಕಥೆಯು ಇಂತಹದ್ದೇ. ಈ ಸುಂದರ ಮಾತುಗಳಿಂದ ಆರಂಭವಾಗುತ್ತೆ, ಆದರೆ ಅದರ ಅಂತ್ಯ ಮಾತ್ರ ಕಣ್ಣೀರು, ಈ ಪಶ್ಚಾತ್ತಾಪ ಮತ್ತು ಮಾನಸಿಕ ಯಾತನೆಯಿಂದ ಕೂಡಿರುತ್ತೆ. ಇಂದು ನಿಮ್ಮನ್ನು ನಡುಗಿಸುತ್ತಿರುವ ಆ ವ್ಯಕ್ತಿಯೇ ನಾಳೆ ನೀವು ಬಿಕ್ಕಿ ಅಳಲು ಕಾರಣವಾಗಬಹುದು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಯಾರು ಆ ಮಹಿಳೆ? ನನ್ನ ಜೀವನದಲ್ಲಿ ಅಂತಹ ದೊಡ್ಡ ತಲ್ಲಣ ಸೃಷ್ಟಿಸುವವಳು ಯಾರು ಎಂದು. ಆಕೆ ಯಾವುದೇ ರಾಕ್ಷಸಿಯಲ್ಲ ಅಥವಾ ಮಾಟಗಾತಿಯಲ್ಲ. ಆಕೆ ನೋಡಲು ಅತ್ಯಂತ ಸಾಮಾನ್ಯವಾಗಿ ಸೌಮ್ಯವಾಗಿ ಕಾಣುತ್ತಾಳೆ, ನಿಮ್ಮೊಂದಿಗೆ ನಗುತ್ತಾ ಮಾತನಾಡುತ್ತಾಳೆ, ಅಪಾರ ಪ್ರೀತಿಯನ್ನು ತೋರಿಸುತ್ತಾಳೆ. ಆದರೆ ಸಮಸ್ಯೆ ಇರುವುದು ಆಕೆಯ ಮುಖದಲ್ಲಲ್ಲ, ಆಕೆಯ ಉದ್ದೇಶಗಳಲ್ಲಿ. ಈ ಪ್ರಪಂಚದಲ್ಲಿ ಕೆಲವು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಇತರರ ಜೀವನಕ್ಕೆ ಪ್ರವೇಶಿಸುತ್ತಾರೆ. ಅವರಿಗೆ ನಿಮ್ಮ ಪ್ರೀತಿ ಬೇಕಾಗಿರುವುದಿಲ್ಲ, ಬದಲಾಗಿ ಅವರಿಗೆ ಬೇಕಾಗಿರುವುದು ನಿಮ್ಮ ಭಾವನಾತ್ಮಕ ಬೆಂಬಲ, ನಿಮ್ಮ ಒಂದು ಮುಗ್ಧತೆ, ನಿಮ್ಮ ಆತ್ಮದ ಮೇಲೆ ಅಧಿಕಾರ ಸಾಧಿಸುವುದು. ಒಮ್ಮೆ ಅವರ ಸ್ವಾರ್ಥ ಮುಗಿದ ಮೇಲೆ ಅವರು ಹಿಂತಿರುಗಿ ನೋಡದೆ ಹೊರಟು ಹೋಗೋರು. ನಿಮ್ಮನ್ನೇ ಏಕೆ ಆರಿಸಿಕೊಳ್ಳಲಾಯಿತು? ಜಗತ್ತಿನಲ್ಲಿ ಎಷ್ಟೋ ಜನರಿದ್ದರೂ ನಿಮ್ಮನ್ನೇ ಆಕೆ ಗುರಿ ಮಾಡಿದ್ಲು ಏಕೆ ಎಂಬ ಪ್ರಶ್ನೆಗೆ ಉತ್ತರ ತುಂಬಾ ಸರಳವಾಗಿದೆ. ಈ ಕುಂಭರಾಶಿಯವರಾದ ನೀವು ಈ ಸ್ವಭಾವತಃ ಸತ್ಯವಂತರು, ಭಾವಜೀವಿಗಳು ಮತ್ತು ಬೇಗನೆ ಇತರರನ್ನು ನಂಬುವವರು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಒಳ ಮನಸ್ಸಿನಲ್ಲಿ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ. ಯಾರು ಒಂಟಿಯಾಗಿರುತ್ತಾರೋ ಅವರು ಇತರರ ಸಹಿ ಮಾತುಗಳಿಗೆ ಬೇಗನೆ ಬಲಿಯಾಗ್ತಾರೆ. ನಿಮ್ಮ ಈ ಒಂದು ಮೌನ, ನಿಮ್ಮ ಕಣ್ಣುಗಳ ಭಾಷೆ, ನಿಮ್ಮ ಈ ದುರ್ಬಲತೆಗಳನ್ನು ಆಕೆ ಈಗಾಗಲೇ ಅರಿತುಕೊಂಡಿದ್ದಾಳೆ. ನಿಮ್ಮ ಮುಗ್ಧತೆಯೇ ಆಕೆಗೆ ಒಂದು ದೊಡ್ಡ ಅಸ್ತ್ರವಾಗಿದೆ. ನಿಮಗೆ ಪ್ರೀತಿ ಎಂದು ಭಾವಿಸುತ್ತಿರುವ ಈ ಸಂಬಂಧವು ವಾಸ್ತವದಲ್ಲಿ ಒಂದು ಯೋಜಿತ ಆಟವಾಗಿದೆ. ಆ ಆಟದ ನಿಯಮಗಳು ಆಕೆಯವು ಮತ್ತು ನೀವು ಕೇವಲ ಒಂದು ಈ ದಾಳವಷ್ಟೇ. ಆಕೆ ಕೆಲವೊಮ್ಮೆ ನಿಮ್ಮ ಹತ್ತಿರ ಬರುತ್ತಾಳೆ, ಮತ್ತೊಮ್ಮೆ ಕಾರಣವಿಲ್ಲದೆ ದೂರ ಸರಿಯುತ್ತಾಳೆ. ಒಮ್ಮೆ ನಿಮ್ಮನ್ನು ದೇವರೆಂಬಂತೆ ನೋಡ್ತಾಳೆ, ಇನ್ನೊಮ್ಮೆ ಪ್ರತಿಯೊಂದು ಸಣ್ಣ ತಪ್ಪಿಗೂ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡ್ತಾಳೆ. ನೀವು ಎಷ್ಟು ಮುಗ್ಧರೆಂದರೆ ಪ್ರತಿ ಬಾರಿಯೂ ತಪ್ಪು ನನ್ನದೇ ಇರಬೇಕು ಎಂದು ಭಾವಿಸಿ ಆಕೆಯ ಮುಂದೆ ಶರಣಾಗುತ್ತೀರಿ. ಇದು ಪ್ರೀತಿಯ ಲಕ್ಷಣವಲ್ಲ, ಇದು ಭಾವನಾತ್ಮಕ ಶೋಷಣೆಯ ಆರಂಭ. ಈ ಬದಲಾವಣೆ ಅಥವಾ ಭೂಕಂಪವು ಒಂದೇ ದಿನದಲ್ಲಿ ಸಂಭವಿಸುವುದಿಲ್ಲ, ಇದು ನಿಧಾನವಾಗಿ ಪ್ರಾರಂಭವಾಗುತ್ತೆ. ಮೊದಲು ನಿಮ್ಮ ನಿದ್ರೆ ದೂರವಾಗುತ್ತೆ, ಮನಸ್ಸಿನಲ್ಲಿ ಸದಾ ಅಶಾಂತಿ ಇರುತ್ತೆ. ನಂತರ ನೀವು ನಿಮ್ಮ ಆಪ್ತರಿಂದ, ಕುಟುಂಬದಿಂದ ದೂರವಾಗತೊಡಗುತ್ತೀರಿ. ನಿಮಗೆ ನಿಮ್ಮ ಈ ಮೇಲೆಯೇ ಸಂಶಯ ಮೂಡಲು ಪ್ರಾರಂಭವಾಗುತ್ತೆ. ನಿಮ್ಮ ಮೌಲ್ಯವು ಕಡಿಮೆಯಾಗುತ್ತೆ ಎಂಬ ಭಾವನೆ ನಿಮ್ಮನ್ನು ಕಾಡುತ್ತೆ.
ಇದೇ ನಿಜವಾದ ವಿನಾಶದ ಹಾದಿ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವುದೇ ಆಕೆಯ ಅಂತಿಮ ಗುರಿ. ಬಹಳ ಬೇಗ ನಿಮ್ಮ ಮುಂದೆ ಕಠೋರ ಸತ್ಯವು ಅನಾವರಣಗೊಳ್ಳಲಿದೆ. ಅಂದು ನೀವು ಅರಿಯುತ್ತೀರಿ, ಆಕೆ ಕೇವಲ ನಿಮ್ಮವಳಾಗಿರಲಿಲ್ಲ ಎಂದು. ಆಕೆಯ ಮಾತುಗಳು, ಆಕೆಯ ನಡವಳಿಕೆ ಕೇವಲ ನಿಮಗಾಗಿ ಮಾತ್ರ ಮೀಸಲಾಗಿಲ್ಲ. ಅದು ಒಂದು ವ್ಯವಸ್ಥಿತ ನಾಟಕವಾಗಿತ್ತು. ಅಂದು ನಿಮ್ಮ ರಕ್ತವೇ ಹೆಪ್ಪುಗಟ್ಟಬಹುದು. ನಾನು ಇಷ್ಟು ಕುರುಡನಾಗಿದ್ದೆ ಹೇಗೆ ಎಂಬ ಪಶ್ಚಾತ್ತಾಪ ನಿಮ್ಮನ್ನು ಕಾಡಬಹುದು. ಆದರೆ ನೆನಪಿಡಿ, ದೇವರು ನಮಗೆ ಜೀವನದಲ್ಲಿ ಕೆಲವರನ್ನು ಸುಖ ನೀಡಲು ಕಳುಹಿಸಿದರೆ ಇನ್ನೂ ಕೆಲವರನ್ನು ಪಾಠ ಕಲಿಸಲು ಕಳುಹಿಸುತ್ತಾನೆ. ಈ ಮಹಿಳೆಯು ನಿಮ್ಮನ್ನು ಮುರಿಯಲು ಬಂದಿಲ್ಲ, ಬದಲಾಗಿ ನಿಮ್ಮನ್ನು ಎಚ್ಚರಿಸಲು ಬಂದಿದ್ದಾಳೆ. ಕುಂಭರಾಶಿಯವರೇ, ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವು, ಅನ್ಯಾಯ ಮತ್ತು ನಿಮ್ಮ ಬೆನ್ನ ಹಿಂದೆ ನಡೆದ ಕುತಂತ್ರಗಳು ಯಾರೂ ನೋಡಿಲ್ಲ ಎಂದು ಭಾವಿಸಬೇಡಿ. ಆ ಮಹಾನ್ ಶಕ್ತಿ ಆಂಜನೇಯ ಸ್ವಾಮಿಯು ಎಲ್ಲವನ್ನ ಗಮನಿಸುತ್ತಿದ್ದಾರೆ. ಲಂಕೆಯನ್ನು ದಾಟಿದ ಬೆಟ್ಟವನ್ನೇ ಹೊತ್ತು ಜೀವ ಉಳಿಸಿದ ಹನುಮಂತನ ಶಕ್ತಿಯು ನಿಮ್ಮ ಬೆಂಬಲಕ್ಕಿದೆ. ಮನುಷ್ಯರು ನಿಮ್ಮನ್ನು ಮೋಸಗೊಳಿಸಬಹುದು, ಆದರೆ ಆ ದೈವಿಕ ಶಕ್ತಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಮುಂದಿನ 24 ಗಂಟೆಗಳು ಕೇವಲ ಸಮಯದ ಈ ಚಲನೆಯಲ್ಲ, ಇದು ನಿಮ್ಮ ಅಂತರಾತ್ಮದ ಬದಲಾವಣೆಯ ಕಾಲ. ಈ ಕಲಿಯುಗದಲ್ಲಿ ಮನುಷ್ಯನ ಬೆಲೆ ಬೆಲೆ ಅವನ ಜೇಬಿನಲ್ಲಿರುವ ಹಣದ ಮೇಲೆ ನಿರ್ಧಾರವಾಗುತ್ತೆ. ನಿಮ್ಮ ಬಳಿ ಸಂಪತ್ತಿದ್ದಾಗ ಎಲ್ಲರೂ ನಿಮ್ಮ ಹಿಂದೆ ಇರುತ್ತಾರೆ, ಆದರೆ ನೀವು ಸಂಕಷ್ಟಕ್ಕೆ ಸಿಲುಕಿದಾಗ ಒಬ್ಬೊಬ್ಬರಾಗಿ ದೂರ ಸರಿಯುತ್ತಾರೆ. ನೀವು ಸಹಾಯಕ್ಕಾಗಿ ಹೋದಾಗ ಜನರು ನೂರಾರು ನೆಪಗಳನ್ನು ಹೇಳ್ತಾರೆ. ಹಿಂದೆ ನಾನಿದ್ದೇನೆ ಎಂದವರೇ ಇಂದು ಮುಖ ತಿರುಗಿಸಿಕೊಳ್ಳೋದು. ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾರಿಗೂ ಹೆದರಬೇಕಿಲ್ಲ. ನಿಮ್ಮ ಯೋಜನೆಗಳು ಮತ್ತು ನಿರ್ಧಾರಗಳು ಸತ್ಯದ ಹಾದಿಯಲ್ಲಿದ್ದರೆ ಹನುಮಂತನೇ ನಿಮ್ಮನ್ನು ಮುನ್ನಡೆಸುತ್ತಾನೆ. ನೋವು ಕೊಟ್ಟವರು ನಿಮ್ಮವರಾಗಲು ಸಾಧ್ಯವೇ ಇಲ್ಲ, ಆದರೆ ಆ ನೋವಿನಿಂದ ಕಲಿತ ಪಾಠವು ನಿಮ್ಮನ್ನು ಬಲಪಡಿಸುತ್ತೆ. ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ನಿಮ್ಮ ಮೌಲ್ಯವನ್ನು ಇತರರ ಮೆಚ್ಚುಗೆಯಲ್ಲಿ ಹುಡುಕಬೇಡಿ. ನಿಮ್ಮ ಜೀವನದ ಈ ಒಂದು ಕಠಿಣ ಅಧ್ಯಾಯವು ಈಗ ಮುಕ್ತಾಯಗೊಳ್ಳುತ್ತಿದೆ ಮತ್ತು ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಹಳೆಯ ತಪ್ಪುಗಳು ಬಿಟ್ಟುಬಿಡಿ. ತಪ್ಪು ಯೋಜನೆಗಳಿಂದ ಹೊರಬನ್ನಿ. ಸತ್ಯದ ಪರವಾಗಿ ನಿಲ್ಲಿ. ನಿಮ್ಮ ನಿಯತ್ತು ಸಫಾಗಿದ್ದರೆ ಜಗತ್ತಿನಲ್ಲಿ ಯಾವುದೇ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಸಂದೇಶವು ನಿಮ್ಮನ್ನು ಭಯಪಡಿಸಲು ಅಲ್ಲ, ಬದಲಾಗಿ ಸದನ್ನರಾಗಿ ಮಾಡಲು. ಜೀವನದಲ್ಲಿ ಏನೇ ಸಂಭವವಿದ್ದರೂ ಅದು ಒಳ್ಳೆಯದಕ್ಕೆ ಎಂದು ನಂಬಿ ಹನುಮಂತನ ಮೇಲೆ ಭರವಸೆ ಇರಲಿ, ನಿಮ್ಮ ಮೇಲೆ ವಿಶ್ವಾಸವಿರಲಿ. ಬಿರುಗಾಳಿಯು ಹಾದು ಹೋದ ಮೇಲೆ ನೀವು ಮೊದಲಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತೀರಿ. ಆದಷ್ಟು ಜೀವನದಲ್ಲಿ ಶಾಂತವಾಗಿರಿ ಮತ್ತು ಜಾಗರೂಕರಾಗಿ ಇರಿ ಮತ್ತು ಧೈರ್ಯದಿಂದ ನೀವು ಈ ಹೆಜ್ಜೆ ಇಟ್ಟು ನೀವು ಮುನ್ನಡೆಯಿರಿ ಅಂತ ಹೇಳ್ತಾ, ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡ್ತೀರಾ. ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಾಗಿ ಯಾರೆಲ್ಲ ಈ ರಾಶಿಯವರು ಇದ್ದೀರಾ ಅವರಿಗೆಲ್ಲ ಅವರು ಸಹ ಈ ಕತ್ತಲೆಯಿಂದ ಬೆಳಕಿನ ಕಡೆ ಅವರು ಬಂದು ಅವರ ಜೀವನದಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿ ಅನ್ನೋದು, ಯಶಸ್ಸು ಅನ್ನೋದು ಅವರ ಜೀವನದಲ್ಲಿ ನಿಮ್ಮ ಮುಖಾಂತರ ಅವರಿಗೂ ಕೂಡ ಸಿಗಲಿ. ಶೇರ್ ಮಾಡಿ. ಇನ್ನು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಈ ಒಂದು ನೆನಪಿಟ್ಕೊಳ್ಳಿ, ಈ ಒಂದು ವಾಕ್ಯನ ಏನಪ್ಪ ಅಂತ ಅಂದರೆ, ನೀವು ಈ ಶನಿವಾರದಂದು ಈ ಶನಿ ಮಹಾತ್ಮನ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ತಾನೇ ಇರಿ. ಇವತ್ತಿಲ್ಲ ನಾಳೆ ನಿಮ್ಮ ಜೀವನದಲ್ಲಿ ಪಟ್ಟ ಕಷ್ಟಗಳಿಗೆ ಬೆಲೆ ಅನ್ನೋದು, ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಇಲ್ಲ ನಮಗೆ ದೇವಾಲಯಕ್ಕೆ ಹೋಗೋಕ್ಕೆ ಟೈಮ್ ಇಲ್ಲ ಅನ್ನೋರು ಮನೆಯಲ್ಲೇ ನೀವು ಈ ತುಳಸಿ ಕಟ್ಟೆಯ ಹತ್ತಿರ ನೀವು ಈ ಕೆಂಪು ಬತ್ತಿಯ ಜೋಡಿ ಬತ್ತಿಗಳನ್ನು ಹಚ್ಚುವುದರಿಂದ ಮತ್ತು ಈ ತುಳಸಿ ಗಿಡಕ್ಕೆ ಹಸಿ ಹಾಲು ಮತ್ತು ಬೆಲ್ಲವನ್ನು ಈ ತುಳಸಿ ಗಿಡದ ಬುಡಕ್ಕೆ ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ಈ ನಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿ ಈ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿಯ ಆಗಮನ ಮನೆಯಲ್ಲಿ ಶಾಶ್ವತವಾಗಿ ಇರುತ್ತೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನೀವು ನೋಡ್ತಾ ಹೋಗ್ತೀರ. ನೀವು
ಈ ಮನೆಯಲ್ಲಿ ವಾರಕ್ಕೆ ಒಂದು 2-3 ದಿನಗಳು ಇಲ್ಲ ಸಾಧ್ಯವಾದರೆ ನಿಮಗೆ ಡೈಲಿನೂ ನಿಮ್ಮ ಮನೆಯಲ್ಲಿ ಧೂಪ ಹಾಕಿ, ಈ ಧೂಪ ಹಾಕೋದ್ರಿಂದ ಯಾವುದೇ ಒಂದು ಈ ಕೆಟ್ಟ ಪರಿಣಾಮ ಅನ್ನೋದು ತೊಲಗಿ ಹೋಗುತ್ತೆ. ಧೂಪ ಹಾಕೋದಕ್ಕೆ ಆದಷ್ಟು ಈ ಬಿಳಿ ಸಾಸಿವೆ ಅಥವಾ ಈ ಅಡುಗೆ ಮನೆಯ ಈ ಒಂದು ಅದ್ಭುತವಾದ ಈ ವಸ್ತುಗಳು, ಒಂದು ಲವಂಗ ಇಲ್ಲ ಅಂದರೆ ಒಂದು ಏಲಕ್ಕಿ, ಈ ರೀತಿ ನೀವು ಧೂಪದ ಒಳಗಡೆ ಇಲ್ಲ ಈ ಬೇವಿನ ಸೊಪ್ಪಿನ ಕಡ್ಡಿಗಳು ಹಾಕಿ ಮನೆಯಲ್ಲಿ ಈ ಆದಷ್ಟು ಶುಕ್ರವಾರ, ಮಂಗಳವಾರ ಮನೆಯ ವಸ್ತುವಿಗೆ ಅರಿಶಿಣದ ಲೇಪನವನ್ನು ಹಚ್ಚಿ ಮತ್ತು ಈ ಸ್ವಲ್ಪ ಅರಿಶಿಣ, ಕುಂಕುಮ, ಗಂಧದ ಬೊಟ್ಟುಗಳನ್ನು ಇಟ್ಟು ನೀವು ಈ ಪೂಜೆ ಮಾಡಬೇಕಾದ್ರೆ ಹಾಲನ್ನು ಸ್ವಲ್ಪ ಈ ಹೊಸ್ತಿಲಿಗೆ ಹಾಕಿ. ಈ ಹಾಲನ್ನು ಹಾಕೋದ್ರಿಂದ ಯಾವುದೇ ತರಹದ ಈ ಬಡತನ ಇದ್ದರೂ ಅದು ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಮತ್ತು ನೀವು ಈ ಮನೆಯ ಮುಖ್ಯ ದ್ವಾರ ಅಂತ ಏನಿದೆ ಅಲ್ಲಿಗೆ ನೀವು ಈ ಶುಕ್ರವಾರ, ಮಂಗಳವಾರ ಆದಷ್ಟು ನೀವು ಈ ಒಂದು ಈ ವಿಳೆದೆಲೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಇದು ಶುಭ ಸಂಕೇತ. ಈ ವಿಳೆದೆಲೆ ಹಾರವನ್ನು ಹಾಕೋದ್ರಿಂದ ನಿಮ್ಮ ಮನೆಗೆ ಯಾವುದೇ ತರಹದ ಈ ಮಾಟ ಮಂತ್ರ, ನರದೃಷ್ಟಿ ಯಾವುದು ಮನೆ ಹತ್ರ ಸೋಕೋದು ಇಲ್ಲ. ಹಾಗಾಗಿ ಈ ವಿಳೆದೆಲೆ ಹಾರವನ್ನು ಹಾಕಿ ತುಂಬ ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ. ಇಲ್ಲ ನಮಗೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಈ ಅರಿಶಿಣದ ಕೊಂಬನ್ನು ಈ ಹಾರವನ್ನಾಗಿ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಹಾಕಿ. ಈ ಹೊಸ್ತಿಲಿನ ಮೇಲೆ ದ್ವಾರ ಅಂತ ಇದೆ, ಮನೆಯ ಹಾದು ಹೋಗುಗಳೆಲ್ಲ ಆಗೋದೇ ಈ ಮನೆಯ ಮುಖ್ಯ ದ್ವಾರದಿಂದ, ಈ ಒಳಿತು ಕೆಡುಕುಗಳು ಏನೆಲ್ಲ. ಹಾಗಾಗಿ ಈ ಒಂದು ಅರಿಶಿಣದ ಈ ಒಂದು ದಾರವನ್ನು ಹಾಕೋದ್ರಿಂದ ಈ ಅರಿಶಿಣದ ಕೊಂಬನ್ನು ತೊಗೊಂಡು ಬಂದು ಇದನ್ನು ಒಂದು 11 ಅಥವಾ ಒಂದು ನೀವು ಎಷ್ಟು 9 ಈ ರೀತಿ ನೀವು ಈ ಅರಿಶಿಣದ ಕೊಂಬುಗಳನ್ನು ದಾರವನ್ನಾಗಿ ಮಾಡಿಕೊಂಡು ಕಟ್ಟಿ ಹೂವಿನ ಥರ ಇದು ಹೊಸ್ತಿಲಿಗೆ ಹಾಕಿ. ನೀವೇ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಕೂಡ ಬರ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಇದ್ದರೆ ಅದು ಕೂಡ ನಿಲ್ಲುತ್ತೆ. ಮತ್ತು ಈ ಗಾಜಿನ ಬೌಲೇ ಏಕೆ ತಗೋಬೇಕು ಅಂದರೆ ಗಾಜು ಕುಜಕಾರಕ. ಹಾಗಾಗಿ ಈ ಗಾಜಿನ ಒಂದು ಚಿಕ್ಕ ಬೌಲನ್ನು ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ನೀವು ಈ ಕಲ್ಲುಪ್ಪನ್ನು ಆದಷ್ಟು ನಿಮ್ಮ ಮನೆಯಲ್ಲಿ ಈ ಹಾಲ್ನಲ್ಲಿ ಯಾರಿಗೂ ಕಾಣದ ಹಾಗೆ, ಮಕ್ಕಳ ಕೈಗೆ ಎಟುಕದ ಹಾಗೆ ಈ ಉಪ್ಪಿನ ಬೌಲನ್ನು ತುಂಬಿ ಇಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ತರಹದ ಈ ಒಂದು ಕೆಟ್ಟ ದೃಷ್ಟಿಯ ಹೆಂಗಸೇ ಆಗಲಿ ಗಂಡಸರೇ ಆಗಲಿ ಬಂದರೂ ನಿಮಗೆ ಅದರಿಂದ ಏನು ತೊಂದರೆ ಅನ್ನೋದು ಆಗೋದಿಲ್ಲ. ಇದು ನೀವು ಈ ವಾರಕ್ಕೊಮ್ಮೆ ಇಲ್ಲಾಂದರೆ ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಈ ಉಪ್ಪನ್ನು ಆದಷ್ಟು ನೀವು ಚೇಂಜ್ ಮಾಡಿ ಆ ಹಳೆ ಉಪ್ಪನ್ನು ಯಾವುದಾದರೂ ಒಂದು ಈ ಸಿಂಕ್ಗೆ ಇಲ್ಲಾಂದರೆ ಚರಂಡಿಗೆ ಹಾಕಿ ನಂತರ ಈ ಹೊಸ ಉಪ್ಪನ್ನು ತುಂಬಿ ಇಡ್ತಾನೇ ಇರಿ. ಯಾಕೆಂದರೆ ಯಾವುದೇ ಈ ದೃಷ್ಟಿಗಳು, ಎಲ್ಲ ದೃಷ್ಟಿಗಳಿಗಿಂತ ಈ ಮನುಷ್ಯನ ದೃಷ್ಟಿ ಅನ್ನೋದು ವಿಷ ಇದ್ದಂಗೆ. ಹಾಗಾಗಿ ಈ ಮನುಷ್ಯನ ದೃಷ್ಟಿ ನಿಮ್ಮ ಮನೆಗೆ ಆಗಲಿ ಮಕ್ಕಳಿಗೆ ಆಗಲಿ ಯಾವುದಕ್ಕೂ ಬೀಳೋದೇ ಇಲ್ಲ. ಆದಷ್ಟು ಈ ಉಪ್ಪಿನ ಒಂದು ಸರಳ ಉಪಾಯವನ್ನು ಇಂದಿನಿಂದಲೇ ಯಾರೆಲ್ಲ ಮಾಡಿಲ್ಲ ಅವರು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ನೋಡಿದ್ರೆ ಈ ಉಪ್ಪಿನ ಪರಿಹಾರವನ್ನು ನೀವು ಮಾಡ್ಕೋಬಹುದು. ಇಲ್ಲಾಂದರೆ ಒಂದು ಗಾಜಿನ ಲೋಟದಲ್ಲಿ, ಈ ಗಾಜಿನ ಲೋಟ ಅಂದರೆ ಒಂದು 3/4 ಭಾಗ ನೀರು ತಗೊಂಡು ಅದರ ಒಳಗಡೆ ಒಂದು ನಿಂಬೆ ಹಣ್ಣನ್ನು ಹಾಕಿ ಇಡಿ. ಅಡುಗೆ ಮನೆಯಲ್ಲೋ ಇಲ್ಲ ಅಂದರೆ ಈ ಒಂದು ಕುಬೇರ ಮೂಲೆಯಲ್ಲಿ ಅದು ಯಾವಾಗಲೂ ಹಾಗೇ ಇರಲಿ. ಅದು ಕೊಳೆತ ಮೇಲೆ ನೀವು ಬೇರೆ ಚೇಂಜ್ ಮಾಡಿ ಇಡಿ. ತುಂಬಾ ಅಭಿವೃದ್ಧಿ ಯಶಸ್ಸು ಕಾಣ್ತೀರಾ. ಎಲ್ಲರಿಗೂ ಸಹ ಧನ್ಯವಾದಗಳು.